ಭಾರತೀಯ ಆರ್ಥಿಕ ಸುದ್ದಿಯ 6 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಕಲ್ಪನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್, ನಿಫ್ಟಿ ಏರಿಕೆಯೊಂದಿಗೆ ಮುಚ್ಚಿದವು. ಐಟಿ ಷೇರುಗಳು ಮುನ್ನಡೆ. ಸೆನ್ಸೆಕ್ಸ್ ಶುಕ್ರವಾರ 77,763.91 ರಲ್ಲಿ 0.34% ಏರಿಕೆಯೊಂದಿಗೆ ಮುಚ್ಚಿತು. ನಿಫ್ಟಿ 50 ಕೂಡ 24,270.85 ರಲ್ಲಿ 0.39% ಲಾಭದೊಂದಿಗೆ ಮುಚ್ಚಿತು. ಎಚ್ಸಿಎಲ್ ಟೆಕ್ 5.65% ಏರಿ ಐಟಿ ವಲಯದ ನೇತೃತ್ವ ವಹಿಸಿತು. ಎಚ್ಸಿಎಲ್ ಟೆಕ್ 5.65% ಜಿಗಿತ. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 4.79% ಲಾಭ. ಎಚ್ಸಿಎಲ್ ಟೆಕ್ ಕೊನೆಯದಾಗಿ $1,139 ಮತ್ತು 0 ಪೈಸಾರಲ್ಲಿ 5.65% ಏರಿಕೆಯೊಂದಿಗೆ ಮುಚ್ಚಿತು. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ $11 ಮತ್ತು 16 ಸೆಂಟ್ರಲ್ಲಿ 4.79% ಲಾಭದೊಂದಿಗೆ ಮುಚ್ಚಿ ಭಾರತೀಯ ಐಟಿ ವಲಯಕ್ಕೆ ಬಲವಾದ ಸಂಕೇತ ನೀಡಿತು. ಮೆಟಾ ಇನ್ಸ್ಟಾಗ್ರಾಂನಲ್ಲಿ ಮಕ್ಕಳ ಲೈಂಗಿಕ ದುರ್ಬಳಕೆ ಜಾಹೀರಾತು ತೆಗೆಯಲು ಮೈಟಿ ಆದೇಶ. ಭಾರತ ಸರ್ಕಾರದ ಮೈಟಿ ಸಚಿವಾಲಯವು ಮೆಟಾಗೆ ಇನ್ಸ್ಟಾಗ್ರಾಂನಲ್ಲಿ ಮಕ್ಕಳ ಲೈಂಗಿಕ ದುರ್ಬಳಕೆ ಜಾಹೀರಾತುಗಳನ್ನು ತಕ್ಷಣ ತೆಗೆಯುವಂತೆ ಆದೇಶಿಸಿತು. ಬಿಬಿಸಿ ತನಿಖೆ ಬಹಿರಂಗಪಡಿಸಿದ ನಂತರ ಸರ್ಕಾರ ಮೆಟಾದಿಂದ ವಿವರಣೆಯನ್ನು ಕೇಳಿದೆ. ನೈಕಾ ಬಹುಪಟ್ಟು ನಿವ್ವಳ ಲಾಭ ದಾಖಲು. 30% ಆದಾಯ ಬೆಳವಣಿಗೆ ನಿರೀಕ್ಷೆ. ನೈಕಾ ಕ1ರಲ್ಲಿ ಸಂಯೋಜಿತ ನಿವ್ವಳ ಲಾಭದಲ್ಲಿ ₹78 ಮತ್ತು 75 ಪೈಸಾ ಕೋಟಿಗೆ ಬಹುಪಟ್ಟು ಏರಿಕೆ ದಾಖಲಿಸಿದೆ. ಕ1 ಫ್ರೀ 27ರಲ್ಲಿ ಸುಮಾರು 30% ನಿವ್ವಳ ಆದಾಯ ಬೆಳವಣಿಗೆ ನಿರೀಕ್ಷಿಸಲಾಗಿದ. ಚಿನ್ನ 2.20% ಏರಿ ₹4,203 ತಲುಪಿತು. ಕಚ್ಚಾ ತೈಲ 0.48% ಕುಸಿಯಿತು. ಚಿನ್ನ ₹4,203 ಮತ್ತು 20 ಪೈಸಾರಲ್ಲಿ 2.20% ಏರಿಕೆಯೊಂದಿಗೆ ಕೊನೆಗೊಂಡಿತು. ಕಚ್ಚಾ ತೈಲ $68 ಮತ್ತು 36 ಸೆಂಟ್ರಲ್ಲಿ 0.48% ಕುಸಿದಿದ್ದು. ಯುಎಸ್ ಇರಾನ್ ಓಯ್ದ ನಂತರ 15 ಹಡಗುಗಳು ಹಾರ್ಮುಜ್ ಜಲಸಂಧಿ ದಾಟಿದ ಬಳಿಕ ಬೆಲೆ ಇಳಿದಿದ. ಕ1 ಫ್ರೀ 27 ಫಲಿತಾಂಶಗಳು ನಿರಾಸಕ್ತಿಕರ. ಕ2ರಿಂದ ಚೇತರಿಕೆ ನಿರೀಕ್ಷೆ. ಮಾರುಕಟ್ಟೆ ತಜ್ಞ ವಿನೋದ್ ನಾಯರ್ ಪ್ರಕಾರ ಕ1 ಫ್ರೀ 27 ಫಲಿತಾಂಶಗಳು ನಿರಾಸಕ್ತಿಕರವಾಗಿ ಉಳಿಯಬಹುದಾದರೂ ಮಾರುಕಟ್ಟೆ ವಾತಾವರಣ ಸಕಾರಾತ್ಮಕವಾಗಿದೆ. ಕ2ರಿಂದ ಆದಾಯ ಚೇತರಿಕೆ ನಿರೀಕ್ಷಿಸಲಾಗಿದ ಯೂರೋ. ಏರ್ಟೆಲ್, ಬಜಾಜ್ ಫೈನಾನ್ಸ್ ಅಗ್ರ ಲಾಭ ಗಳಿಸಿದ ಷೇರು. ಟಾಪ್ 10 ಕಂಪನಿಗಳು ₹1,00,000 ಕೋಟಿ ಸೇರ್ಪಡೆ. ಶೀರ್ಷ 10 ಅತ್ಯಮೂಲ್ಯ ಕಂಪನಿಗಳಲ್ಲಿ 6 ಕಂಪನಿಗಳ ಮಾರುಕಟ್ಟೆ ಮೌಲ್ಯ ವಾರದ ಅವಧಿಯಲ್ಲಿ ₹1,00,000 ಕೋಟಿ ಏರಿತು. ಏರ್ಟೆಲ್ ₹1,910 ಮತ್ತು 40 ಪೈಸಾರಲ್ಲಿ 1.89% ಮತ್ತು ಬಜಾಜ್ ಫೈನಾನ್ಸ್ ₹1,031 ಮತ್ತು 40 ಪೈಸಾರಲ್ಲಿ 1.28% ಲಾಭದೊಂದಿಗೆ ಮುಚ್ಚಿದವು. ಕ್ಯೂಬ್ ಹೈವೇಸ್ ಟ್ರಸ್ಟ್ ಈ ತಿಂಗಳು ₹5,000 ಕೋಟಿ ಐಪಿಒ ಯೋಜನೆ. ಕ್ಯೂಬ್ ಹೈವೇಸ್ ಟ್ರಸ್ಟ್ ಈ ತಿಂಗಳು ₹5,000 ಕೋಟಿ ಐಪಿಒವನ್ನು ಆರಂಭಿಸಲಿದ್ದು ವಿಶಾಲ ಹೂಡಿಕೆದಾರರ ಗುರಿ ಹೊಂದಿದೆ. ಮುಂದಿನ ವಾರ ಕುಸುಮ್ಗರ್ ಐಪಿಒ ಮತ್ತು ಲೇಸರ್ ಪವರ್ ಮತ್ತು ಇನ್ಫ್ರಾ ಐಪಿಒಗಳು ನಿಗದಿಯಾಗಿದ ಯೂರೋ. ಭಾರತ ಇಸ್ರೇಲ್ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಜಾರಿಗೆ ಬಂತು. ಭಾರತ ಮತ್ತು ಇಸ್ರೇಲ್ ನಡುವಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಅಧಿಕೃತವಾಗಿ ಜಾರಿಗೆ ಬಂದಿದ್ದು 2 ರಾಷ್ಟ್ರಗಳ ನಡುವೆ ಗಡಿ ದಾಟಿದ ಹೂಡಿಕೆ ಹೆಚ್ಚಿಸುವ ಗುರಿ ಹೊಂದಿದೆ. ತಂತ್ರಜ್ಞಾನ, ರಕ್ಷಣೆ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಬಂಡವಾಳ ಹರಿವು ಹೆಚ್ಚಾಗಲಿದೆ. ನಿಫ್ಟಿ ಬ್ಯಾಂಕ್ 0.16% ಕುಸಿತ. ಎಸ್ಬಿಐ, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಇಳಿತ. ನಿಫ್ಟಿ ಬ್ಯಾಂಕ್ 57,938.50 ರಲ್ಲಿ 0.16% ಕುಸಿತದೊಂದಿಗೆ ಮುಚ್ಚಿತು. ಎಸ್ಬಿಐ 1.10% ಕುಸಿದು ₹1,040. ಆಕ್ಸಿಸ್ ಬ್ಯಾಂಕ್ 1.50% ಕುಸಿದು ₹1,342 ಮತ್ತು 10 ಪೈಸಾರಲ್ಲಿ ಮುಚ್ಚಿದವು. ಐಸಿಐಸಿಐ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಭಾಗಶಃ ಬೆಂಬಲ ನೀಡಿದವು. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 77,763.91 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 0.34%. ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 262 ಪಿಟಿಎಸ್. ರಿಲಯನ್ಸ್ 1,304.00 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 0.04%. ಟಿಸಿಎಸ್ 2,093.50 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 1.23%. ಎಚ್ಡಿಎಫ್ಸಿ ಬ್ಯಾಂಕ್ 801.05 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 0.65%. ಇನ್ಫೋಸಿಸ್ 1,047.20 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 0.61%. ಎಸ್ಬಿಐ 1,040.00 ತುಂಬಿಕೊಂಡ ಕೆಳಮುಖದ ತ್ರಿಕೋನ 1.10%. ಐಸಿಐಸಿಐ ಬ್ಯಾಂಕ್ 1,411.40 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 0.81%. ಅತಿ ಹೆಚ್ಚು ಲಾಭ. ಟಿಸಿಎಸ್ ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 1.23%.
ಅತಿ ಹೆಚ್ಚು ನಷ್ಟ. ಎಸ್ಬಿಐ ತುಂಬಿಕೊಂಡ ಕೆಳಮುಖದ ತ್ರಿಕೋನ 1.10%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4203.20 ತುಂಬಿಕೊಂಡ ಮೇಲ್ಮುಖದ ತ್ರಿಕೋನ 2.20% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,28,647 ರೂಪಾಯಿ ಪ್ರತಿ 10 ಗ್ರಾಂಗೆ. ಆಯಾರಾರ 2.20% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,112 ಮತ್ತು 70 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರ 68.36 ತುಂಬಿಕೊಂಡ ಕೆಳಮುಖದ ತ್ರಿಕೋನ 0.48% ಪ್ರತಿ ಬ್ಯಾರೆಲ್ಗೆ ರಾಒಎ. ಕಾರಾರ 0.48% ಕುಸಿದಿದೆ. ಹಿಂದಿನ ಮುಕ್ತಾಯ $68 ಮತ್ತು 69 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ಡಿನಿಂದ ಐಎನ್ಆರ್ ಲೈವ್ ವಿನಿಮಯ ದರ. USR 95.20 ತುಂಬಿಕೊಂಡ ಕೆಳಮುಖದ ತ್ರಿಕೋನ 0.34%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.34% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 53 ಪೈಸೆಯೇ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.